ಎಲ್ರಿಗೂ ನಮಸ್ಕಾರ. ನಿನ್ನೆ ಶ್ರೀ ವರಮಹಾಲಕ್ಷ್ಮಿ ಹಬ್ಬ ಆಗಿದೆ. ನಾನು ಗೊರವನಹಳ್ಳಿ ಕೂಡ ತೋರಿಸಿದ್ದೀನಿ. ಈಗ ಮಹಾಲಕ್ಷ್ಮಿಯ ಶಕ್ತಿಪೀಠಗಳು ದೇಶದಲ್ಲಿ 3 ಇವೆ. ಅದ್ಯಾವ್ದ್ಯಾವ್ದಪ್ಪ ಅಂದರೆ ಶ್ರೀ ಮಹಾಲಕ್ಷ್ಮಿ ಗೋಲ್ಡನ್ ಟೆಂಪಲ್ ಫ್ರಮ್ ತಮಿಳ್ನಾಡು, ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ಫ್ರಮ್ ಮಹಾರಾಷ್ಟ್ರ, ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ಫ್ರಮ್ ತುಮಕೂರು. ನಮ್ಮ ಕರ್ನಾಟಕಕ್ಕೆ ಬರೋದಾದರೆ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿನೇ ಪ್ರಮುಖವಾದ ಮತ್ತು ಪ್ರಥಮ ಸ್ಥಾನದಲ್ಲಿರೋ ದೇವಸ್ಥಾನದ ಹಿಂದೆ ಒಂದು ಕಥೆನೇ ಇದೆ. ಅಬ್ಬಯ್ಯ ಅನ್ನೋರು ಕುರಿ ಮೇಯ್ಸೋಕ್ಕೋಸ್ಕರ ಕೆರೆ ಕಡೆ ಹೋಗ್ತಿರ್ತಾರೆ. ಆವಾಗ ಅವ್ರಿಗೆ ನಾನು ನಿನ್ನ ಮನೆಗೆ ಬರುವೆ ಎಂದು ಒಂದು ಹೆಣ್ಣಿನ ಧ್ವನಿ ಅವರಿಗೆ ಕೇಳಿಸುತ್ತೆ. ಆವಾಗ ಅವರು ಹೆದರಿ ಅವರ ಅಮ್ಮನಿಗೆ ಹೇಳಿದಾಗ ಅವರಮ್ಮ ದೇವರಾದರೆ ಬಾ, ದೆವ್ವವಾದರೆ ಅಲ್ಲೇ ಇರು ಅಂತ ಹೇಳು ಮಗನೇ ಅಂತ ಅವರು ಹಾಗೆ ಹೇಳ್ತಾರೆ. ಆವಾಗ ತಾಯಿ ಶ್ರೀ ಮಹಾಲಕ್ಷ್ಮಿ ಕೆರೆಯಿಂದ ಎದ್ದು ಅವ್ರ ಕೈಗೆ ಸೇರ್ತಾರೆ. ಅದನ್ನು ತಗೊಂಡುಕೊಂಡು ಹೋಗಿ ಅವ್ರ ಮನೆಯಲ್ಲಿ ಪೂಜೆ ಮಾಡಿದಾಗ ಅಷ್ಟೈಶ್ವರ್ಯಗಳು ಅವರಿಗೆ ಸಿದ್ಧಿ ಆಗುತ್ತೆ. ಅವರ ದರಿದ್ರ ಎಲ್ಲ ದೂರ ಆಗುತ್ತೆ. ಅದನ್ನು ಕಳ್ಳರು ಕದಿಬೇಕು ಅಂತ ಪ್ರಯತ್ನ ಪಟ್ಟಾಗ ದೇವಿ ಆ ಕಳ್ಳರ ಕಣ್ಣನ್ನೇ ಕಿತ್ತುಕೊಳ್ಳುತ್ತಾರೆ. ಆ ಕಳ್ಳರಿಗೆ ಅದು ಅರ್ಥ ಆಗಿ ತಾಯಿಗೆ ದೇವಸ್ಥಾನ ಕಟ್ಸೋಕ್ಕೆ ಒಪ್ಕೊಂಡು ಆ ದೇವಸ್ಥಾನನ ಕಟ್ಟಿಸ್ತಾರೆ. ಶಾನುಭೋಗರ ಹೆಂಡತಿಯಾಗಿ ಬಂದ ಕಮಲಮ್ಮನವರು ಆ ದೇವಸ್ಥಾನದ ಜೀರ್ಣೋದ್ಧಾರ ಮಾಡ್ತಾರೆ. ಹೀಗೆ ಕಳ್ಳರು ಕಟ್ಟಿದ ದೇವಸ್ಥಾನನೇ ಶ್ರೀ ಗೊರವನಹಳ್ಳಿ ದೇವಸ್ಥಾನ. ಅದೀಗ ದೊಡ್ಡ ದೇವಸ್ಥಾನವಾಗಿ ಬೆಳೆದಿದೆ ಮತ್ತು ಕರ್ನಾಟಕದಲ್ಲಿ ಪ್ರಥಮ ಸ್ಥಾನ ಗಳಿಸಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ.